ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೆಗ್ಯುಲರ್ ವ್ಲಾಗು, ಮೋಟಿವೇಶನ್ ಟಿಪ್ಸು ಮತ್ತು ಒಂದು ರೆಸಿಪಿ, ಹಾಗೆ ಬಂದು ಹೇರ್ ಕೇರ್ ಟಿಪ್ಸು ಅದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ಈ ನಡುವೆ ಬಂದು ಜಾಸ್ತಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಮನಿ ಸೇವಿಂಗ್ ಟಿಪ್ಸಲ್ಲಿ ನಾನು ಚಿನ್ನದ ರೇಟು ಹೆಚ್ಚಾಗ್ತಾ ಇರೋದ್ರದ್ದು ರಿಲೇಟೆಡಾಗಿ ಒಂದೆರಡು ವಿಡಿಯೋ ಹಾಕಿದ್ದೆ. ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾಕಂದರೆ ಈಗ ಟ್ರೆಂಡಿಂಗ್ ಇರೋದು ಅದೇ ಆಗಿರೋದ್ರಿಂದ ಚಿನ್ನದ ಮೇಲೆ ಕೆಲವ್ರಿಗೆ ಎಲ್ಲರಿಗೂ ಅಷ್ಟೇ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ಕಡಿಮೆ ಆಗುತ್ತೆ, ಯಾವ ಥರ ಇನ್ವೆಸ್ಟ್ ಮಾಡೋದು, ಯಾವ ರೀತಿ ತೊಗೊಳ್ಳೋದು ಅಂತ. ಸೊ ಆಲ್ಮೋಸ್ಟಾಗಿ ಅದ್ರ ರಿಲೇಟೆಡಾಗೇ ಹಾಕಿದ್ದೀನಿ. ಕಂಪ್ಲೀಟ್ ಗೈಡ್ ಕೂಡ ಕೊಟ್ಟಿದ್ದೆ ನಾನು. ನೋಡಿಲ್ಲ ಅಂದರೆ ನೀವು ನೋಡಿ ಪ್ರೀವಿಯಸ್ ವೀಡಿಯೋಸು. ಹಾಗೆ ಬಂದು ಇದು ನಾನು ಎಣ್ಣೆ ಫಿಲ್ ಮಾಡ್ತಾಯಿದ್ದೀನಿ. ಇದು ಬಾಟಲ್ ನಾನು ತೊಗೊಂಡಿದ್ದು ಬಂದು ಮದುರೈನಲ್ಲಿ. ನಾನು 2 ಮಂತ್ ಬ್ಯಾಕು ಟ್ರಿಪ್ ಹೋಗಿದ್ರಿ, ಮದುರೈ, ರಾಮೇಶ್ವರಮ್ಮು ಮತ್ತು ಧನುಷ್ಕೋಡಿ ಎಲ್ಲ. ಮದುರೈದು ವಿಡಿಯೋ ಬಂದು ಅಪ್ಲೋಡ್ ಮಾಡಿದ್ದೀನಿ, ರಾಮೇಶ್ವರಮ್ದು ಹಾಕ್ತೀನಿ ಬೇಗನೆ. ಸೊ ಅಲ್ಲಿ ತೊಗೊಂಡಂತಹ ನಾನು ಹೇರ್ ಕೇರ್ಗೆ ತೊಗೊಂಡಿದ್ದು. ಇದು ಬಂದು ಎಲ್ಲ ಥರದ್ದು ಮೂಲಿಕೆಗಳು ಇದರಲ್ಲಿದೆ ಈ ಬಾಟ್ಲಲ್ಲಿ. ಬೇರು ಮತ್ತು ಇದರಲ್ಲಿ ಬಂದು ಒಂದು ಪಟ್ಟೆ ಥರ ಬರುತ್ತೆ, ಪಿಂಕ್ ಬೀಟ್ರೋಟ್ ಕಲರಲ್ಲಿ ನಮಗದು ಎಣ್ಣೆ ಸಿಗುತ್ತೆ. ಆ ಥರದ್ದು ಮತ್ತು ಮೆಂತ್ಯ, ಕಪ್ಪು ಜೀರಿಗೆ, ಸುಮಾರು ವಿಷಯಗಳು ಹೆಸರೆಲ್ಲ ಅಷ್ಟೊಂದು ಗೊತ್ತಿಲ್ಲ ನನಗೆ. ಮತ್ತು ಭೃಂಗರಾಜ ಎಲೆಗಳು, ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಬಾಟ್ಲಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ತುಂಬ ವರ್ಷದಿಂದ, ಅಂದರೆ ನಾನು ಸ್ಕೂಲಿಗೆ ಹೋಗುವಾಗ ಈ ಥರದ್ದೊಂದು ಬಾಟ್ಲು ನಮ್ಮಮ್ಮ ತೊಗೊಂಡಿದ್ರು. ಆವಾಗ ಬಂದು ಮನೆ ಹತ್ರನೇ ಮಾರ್ಕೊಂಡು ಬರೋರು. ಆ ಬಾಟ್ಲಲ್ಲಿ ಬಂದು ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ನಮ್ಮಮ್ಮ ನೆನೆಸಿ ನನ್ನ ತಲೆಗೆ ಇಡೋರು. ಆ ಎಣ್ಣೆಯಿಂದ ಕೂದಲು ಉದುರೋದು ಕಡಿಮೆ ಆಗೋದು, ಹೇರ್ ಗ್ರೋತ್ ಚೆನ್ನಾಗಿರೋದು. ಅದಾದಮೇಲೆ ಇವಾಗಲೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಆವಾಗಿನ ಬಿಟ್ಟಿದ್ದಂಥ ಒಂದು ರೂಢಿ ಇದು. ಸೊ ಇದನ್ನು ತಗೊಂಡೆ ನಾನು. ಯಾಕಂದರೆ ಎಷ್ಟೋ ನಾವು ಬಂದು ಎಣ್ಣೆಗಳನ್ನ, ಕಾಸ್ಟ್ಲಿ ಎಣ್ಣೆಗಳನ್ನ ಯೂಸ್ ಮಾಡ್ತೀವಿ. ಬಟ್ ಇದು ಪರವಾಗಿಲ್ಲ ಅನ್ನೋ ಥರ ಇದೆ. ನನಗೆ ಈ ಎಣ್ಣೆ ಬಂದು ನಾನು ಮದುರೈನಲ್ಲಿ ದೇವಸ್ಥಾನದ ಹತ್ರ ಇದನ್ನು ಮಾರ್ತಾಯಿದ್ರು. ಸೊ ನನಗೆ ಇದು ತುಂಬ ಇಷ್ಟ ಆಯಿತು. ತುಂಬ ಜನ ತೊಗೋತಾಯಿದ್ರು ಮತ್ತು ಅವರು ಎಕ್ಸ್ಪ್ಲೈನ್ ಮಾಡಿದ ವಿಧ ಚೆನ್ನಾಗಿತ್ತು. ಸೊ ಇದರಲ್ಲಿ ಎಲ್ಲ ಥರದ್ದು ಇದೆ. ಆಲ್ಮೋಸ್ಟ್ ಇದರಲ್ಲಿ ಇರುವಂಥ ಎಲ್ಲ ಮೂಲಿಕೆಗಳನ್ನು ನಾವು ಬಂದು ಗೂಗಲಲ್ಲಿ ಸರ್ಚ್ ಮಾಡಿ ಬೆನಿಫಿಟ್ಸ್ ನೋಡುವಾಗ ಪರವಾಗಿಲ್ಲಪ್ಪ, ತೊಗೊಂಡಿದ್ದು ಒಳ್ಳೆಯದೇ ಇದೆ, ವರ್ತಿದೆ ಅನ್ನೋ ಥರ ಇತ್ತು. ಸೊ ಇದನ್ನು ನಾನು ತೊಗೊಂಡೆ. ಇದು ವೇದಕ ಬ್ರ್ಯಾಂಡ್ದು ಕೊಬ್ಬರಿ ಎಣ್ಣೆ 1 ಲೀಟ್ರ್ ತರಿಸ್ಕೊಂಡಿದ್ದೆ ಇರಲಿ ಅಂತ. ಯಾಕಂದರೆ ಮಕ್ಕಳಿಗೂ ಬೇಕು, ನಮಗೂ ಇದೆಲ್ಲ ಫಿಲ್ ಮಾಡ್ಕೊಳಕ್ಕೆ ಬೇಕಲ್ಲ. ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ಆವತ್ತಿನ ದಿನವೇ ಖಾಲಿ ಆಯಿತು ನನಗೆ ಇದೆಲ್ಲ ಫಿಲ್ ಮಾಡಿದ್ದಕ್ಕೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಫಿಲ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಎಲ್ಲ ನೆಂದು ಅದು ಎಣ್ಣೆ ಎಲ್ಲ ಕೂಡ್ಕೋಬೇಕಲ್ಲ ಕೆಳಗಡೆ. ಸೊ ಅದಕ್ಕೆ ಅದನ್ನು ನೋಡಿ ಎಣ್ಣೆ ಫಿಲ್ ಮಾಡ್ತಿದ್ದೆ. ಸುಮಾರಿದೆ ಇದರಲ್ಲಿ. ಕೂದಲು ಬೆಳೆಯೋದಕ್ಕೆ, ಸ್ಕ್ಯಾಲ್ಪ್ ಹೆಲ್ತ್ಗೆ, ಡ್ಯಾಂಡ್ರಫ್ಗೆ ಎಲ್ಲ ಏನೇನು ನಮಗೆ ಬೇಕೋ ಅದೆಲ್ಲನೂ ಇದರಲ್ಲಿ ಅಡಗಿತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇದು ಬಂದು 100 ರೂಪಾಯಿಗೆ ನಾನು ತೊಗೊಂಡಿದ್ದು. ಇದು ಗಾಜಿನ ಬಾಟ್ಲು. ಕೊಬ್ಬರಿ ಎಣ್ಣೆ ಬಂದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಕೊಬ್ಬರಿ ಎಣ್ಣೆ ಆಲ್ಮೋಸ್ಟು 1 ಲೀಟ್ರು ಇದೆ. ಇದು 300 ಚಿಲ್ಲರೆ ಬಂದಿತ್ತು. ಮತ್ತು ಇದೊಂದು ಪಟ್ಟೆ, ಇದನ್ನು ಬಂದು ತಮಿಳಲ್ಲಿ ವೇಂಬಾಲಂ ಪಟ್ಟೆ ಅಂತಾರೆ. ಇದು ಬಂದು ನಾವು ಹಾಗೇ ನೀವು ಗೂಗಲಲ್ಲಿ ವೇಂಬಾಲಂ ಪಟ್ಟೆ ಅಂತ ಹಾಕಿದ್ರೇ ಗೂಗಲಲ್ಲೂ ಬರುತ್ತೆ, ಅಮೆಝಾನಲ್ಲೂ ಇದೆ. ನನಗೆ ಗೊತ್ತೇ ಇಲ್ಲ ಇಷ್ಟು ದಿನ ಇದು ಅಮೆಝಾನಲ್ಲೂ ಅವೈಲೇಬಲ್ ಇದೆ ಅಂತ. ಬಟ್ ನನಗೆ ಇದ್ರದ್ದು ಬೇರಿನ ಬಗ್ಗೆ ಐಡಿಯಾನೇ ಇಲ್ಲ, ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂದರೆ. ಈ ಬಾಟ್ಲಲ್ಲಿ ಅದು ಮೇಲೆ ಇದೆ ನೋಡಿ, ಟಾಪಲ್ಲಿದೆ ಇದ್ರದ್ದು ಪಟ್ಟೆ. ಸೊ ಇದು ಪಟ್ಟೆ ಕೂಡ ಸಪ್ರೇಟಾಗಿ, ಇದು ಕೂಡ 100 ರೂಪಾಯಿ ಅನಿಸುತ್ತೆ. ತೊಗೊಂಡಿದ್ದು ನಾನು. ಒಂದು 50 ಗ್ರಾಮಷ್ಟು ಇಲ್ಲ ಅದು. ನೋಡಿ ಇಲ್ಲಿ ಮೇಲೆ ಇದೆ ನೋಡಿ, ಅದು ಎಣ್ಣೆದು ಬೇಂಬಾಲಂ ಪಟ್ಟೆ ಅಂತ. ಸೊ ಇದರಲ್ಲಿ ವೆಟ್ಟಿ ವೇರು ಎಲ್ಲನೂ ಹಾಕಿದ್ದಾರೆ. ಸೊ ಇದನ್ನೆಲ್ಲ ಹಾಗೆ ನೆನಿಲಿ ಅಂತ ನಾನು ಒಂದು ಸ್ವಲ್ಪ ಹಾಗೆ ಸ್ವಲ್ಪ ತಿರುಗಿಸಿ ಬಿಟ್ಟೆ. ಕಲರೇ ಚೇಂಜ್ ಆಗೋದಕ್ಕೆ ಶುರು ಆಯಿತು. ಮೇಯ್ನಾಗಿ ಕಲರ್ ಚೇಂಜ್ ಆಗೋದಕ್ಕೆ ಕಾರಣ ಈ ಮೇಲೆ ಪಟ್ಟೆ ಇದೆ ನೋಡಿ ಅದರಲ್ಲಿ. ಸೊ ಇದು ಬಂದು ಡಾರ್ಕ್ ಬೀಟ್ರೋಟ್ ಕಲರ್ ಬರುತ್ತೆ ಎಣ್ಣೆ. ಇದು ಆಲ್ಮೋಸ್ಟು ಪ್ರಿವೆಂಟ್ ಮಾಡೋದು ಬಂದು ಗ್ರೇ ಹೇರ್ನ. ಅವರಲ್ಲಿ ಹೇಳಿದ್ರು ಇದನ್ನು ಬಂದು ನೀವು ಎಣ್ಣೆಲಿ ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ಇದನ್ನು ನೀವು ತಲೆಗೆ ಹಚ್ಕೊಳ್ಳಿ, ಒಂದು ದಿನ ಇಲ್ಲ ಒಂದು ನೈಟ್ ಹಚ್ಕೊಳ್ಳಿ. ಸ್ನಾನ ಮಾಡ್ಕೊಂಡ್ಮೇಲೆ ನಿಮಗೆ ಇದು ಗೊತ್ತಾಗುತ್ತೆ ಬೆನಿಫಿಟ್ಸು. ಇದು ಎಣ್ಣೆ ಎಷ್ಟು ಚೆನ್ನಾಗಿ ತಲೆಯಲ್ಲಿರುತ್ತೋ ಅಲ್ಲಿವರೆಗೂ ನಮಗೆ ಒಂದೊಳ್ಳೆ ಬೆನಿಫಿಟ್ ಇರುತ್ತೆ ಅನ್ನೋ ಥರ ಅವ್ರು ಹೇಳಿದ್ರು. ಸೊ ಈ ಡಬ್ಬ ಬಂದು ಅಲ್ಲೇ ದೇವಸ್ಥಾನದಲ್ಲಿ ಪಂಚಾಮೃತ ಕೊಟ್ಟಿದ್ರಲ್ಲ, ಸೊ ಅದರ ಡಬ್ಬನೇ. ಯಾಕೆ ವೇಸ್ಟ್ ಮಾಡೋದು, ದೇವಸ್ಥಾನದಿಂದ ತಂದಿರೋದು ಅಂತೇಳಿ ಅದೇ ಡಬ್ಬದಲ್ಲೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಅಲ್ಲಿನ ನೆನಪೇ ಇರಲಿ ಅಂತ ಹೇಳಿ. ಸೊ ಇದು ಓಪನ್ ಮಾಡಿಬಿಟ್ಟು ಎಲ್ಲ ಪಿನ್ ಹೊಡೆದಿದ್ರು, ಒಂದೊಂದೇ ಪಿನ್ ತೆಗೆದುಬಿಟ್ಟು ನಾನು ಸ್ವಲ್ಪನೇ ಪೀಸ್ ಮಾಡಿ ಈ ಡಬ್ಬದಲ್ಲಿ ಫಿಲ್ ಮಾಡಿಬಿಟ್ಟು ಎಣ್ಣೆನ ಆ ಬೇರು ಮುಳುಗೋವರೆಗೂ ಹಾಕಿದೆ.
ಒಂದು ಸ್ವಲ್ಪ ಬೇರನ್ನ ಎತ್ತಿಟ್ಕೊಂಡೆ, ನೋಡೋಣ ಬೇರೆ ಥರ ಏನಾದರೂ ಬೆನಿಫಿಟ್ ಇದೆಯಾ ಅಂತ. ಅದನ್ನು ಪೌಡ್ರ್ ಮಾಡಿ ನಾವು ಹೇರ್ ಪ್ಯಾಕ್ಗೆ ಅಂದರೆ ಹೆನ್ನ ಪ್ಯಾಕ್ ಮಾಡ್ಕೋತೀವಲ್ಲ ಅದ್ರ ಜೊತೆಗೆ ಕೂಡ ಹಾಕಿ ತಲೆಗೆ ಹಚ್ಕೋಬೋದಂತೆ. ಆಮೇಲೆ ನಾನು ಒಂದೊಂದು ತಿಳ್ಕೊಂಡಿದ್ದು. ಸೊ ಇದನ್ನು ನಾನು ಫಿಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಕೊಂಡೆ, ಇರಲಿ ನೋಡೋಣ ಏನಾದರೂ ಬೇರೆ ಬೆನಿಫಿಟ್ಸ್ ಇದ್ದರೆ ಮಾಡ್ಕೊಳ್ಳೋಣ ಅಂತ. ಇದು ಹೇರಿಗೆ ಮಾತ್ರ ಅಲ್ಲ, ಸ್ಕಿನ್ ಗ್ಲೋಯಿಂಗಿಗೂ ಹೆಲ್ಪ್ ಆಗುತ್ತೆ. ಎಣ್ಣೆ ತೋರಿಸ್ತೀನಿ ನಿಮಗೆ ಕಲರ್ ಯಾವ ಲೆವೆಲ್ಗಿದೆ ಅಂತ. ಒಂಚೂರು ಎಣ್ಣೆನ ಮುಖಕ್ಕೂ ಅಷ್ಟೇ ಮಾರ್ನಿಂಗ್ ಎದ್ದು ಚೆನ್ನಾಗಿ ಮಸಾಜ್ ಕೊಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ, ಇಲ್ಲ ನಾವು ಮನೇಲೇ ಇದ್ದೀವಿ ಆರಾಮಾಗಿದ್ದೀವಿ ಅಂತಂದರೆ, ನಮಗೆಲ್ಲೂ ಹೊರಗಡೆ ಹೋಗೋ ಕೆಲಸ ಇಲ್ಲ ಅಂದರೆ ಲೈಟಾಗಿ ಫೇಸ್ಗೆ ಮಾಯ್ಶ್ಚರೈಸರ್ ಥರ ಹಚ್ಬಿಟ್ಟು ಒಂದು 2-3 ಅವರ್ ಬಿಟ್ಟು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಕೂಡ ಗ್ಲೋಯಿಂಗ್ ಜಾಸ್ತಿ ಆಗುತ್ತೆ. ಬ್ಲ್ಯಾಕ್ ಹೆಡ್ಸು ಮತ್ತು ನಮಗೆ ಪೋರ್ಸ್ ಎಲ್ಲ ಇರುತ್ತಲ್ಲ ಅದು, ಇದ್ರದ್ದು ಪ್ರಮಾಣ ಕಡಿಮೆ ಆಗುತ್ತೆ. ವೈಟ್ ಹೆಡ್ಸ್ ಇಂಥವೆಲ್ಲ ಅದ್ರದ್ದು ಬರೋದು ಜಾಸ್ತಿ, ಬೆಳೆಯೋದು ಕಡಿಮೆ ಆಗುತ್ತೆ. ಮುಖ ಗ್ಲೋಯಿಂಗ್ ಸಿಗುತ್ತೆ, ಗುಳ್ಳೆಗಳು ಕೂಡ ಕಮ್ಮಿ ಆಗುತ್ತೆ. ಡಾರ್ಕ್ ಬೀಟ್ರೋಟ್ ಕಲರ್ ಇದು, ಮುಖ ಕೂಡ ಒಳ್ಳೆ ಪಿಂಕಿಶಾಗಿ ಆಗುತ್ತೆ. ಸೊ ಇದೆಲ್ಲ ನೋಡಿಬಿಟ್ಟು ಸರಿ ಇಷ್ಟು ದಿವಸ ಇದನ್ನು ತೊಗೊಂಬಂದು ನಾನು ಯೂಸ್ ಮಾಡಲೇ ಇಲ್ವಲ್ಲ ಅಂತ ಬೇಜಾರಾಯಿತು ನನಗೆ. ಆಲ್ಮೋಸ್ಟ್ 2 ಮಂತ್ ಆಯಿತು. ಸರಿ ನಾನು ಲಾಸ್ಟ್ ವೀಕಲ್ಲೇ ನಾನು ಇದನ್ನೆಲ್ಲ ಫಿಲ್ ಮಾಡಿಕೊಂಡೆ. ಏನಂದರೆ ಒಂದು ಬೆನಿಫಿಟ್ಟು, ಇದನ್ನು ಆಲ್ಮೋಸ್ಟ್ ಒಂದು 3 ಡೇಸು ಎಣ್ಣೆಲ್ಲ ಹಾಕಿ ಸೋಕ್ ಮಾಡಿ 3 ಡೇಸ್ ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ಬೆಳಗ್ಗೆ ಒಂದು 10-11ವರೆವರೆಗೂ ಬಿಸಿಲಲ್ಲಿಟ್ಟು ಆಮೇಲೆ ಒಂದು 3 ಡೇಸ್ ಅದೇ ಥರ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ. ಯಾಕಂದರೆ ವೈಟಮಿನ್ ಡಿ ಚೆನ್ನಾಗಿ ಅಬ್ಸಾರ್ಬ್ ಆಗಿರುತ್ತೆ ಎಣ್ಣೆಯಲ್ಲಿ. ಆಮೇಲೆ ನಮಗೆ ಇದು ತುಂಬ ಚೆನ್ನಾಗಾಗುತ್ತೆ. ರಿವ್ಯೂಸ್ ಎಲ್ಲ ನೋಡಿದೆ ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಇದ್ರದ್ದು, ತುಂಬ ಚೆನ್ನಾಗಿತ್ತು. ಸೊ ಇಷ್ಟು ದಿವಸ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಬೇಜಾರಾಯಿತು ನನಗೆ. ಕಾಸ್ಟ್ಲಿ ಎಣ್ಣೆಗಳು ಯಾವುದ್ಯಾವುದೋ ಎಣ್ಣೆಗಳನ್ನ ಯೂಸ್ ಮಾಡ್ತೀವಿ, ಅದ್ರ ಬದಲು ಈ ಥರದ್ದೊಂದು 3 ಮಂತೋ 6 ಮಂತೋ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬೆನಿಫಿಟ್ಸು ನಮಗೆ ಚೆನ್ನಾಗಿ ಕಮ್ಮಿ ರೇಟಲ್ಲೇ ಸಿಗುತ್ತೆ, ಅದು ಮಾತ್ರ ನಿಜ. ಇದು ಸ್ಕಿನ್ಗೆ ಹೇರ್ಗೆ ತುಂಬಾ ಒಳ್ಳೆಯದು. ನಿಮಗೆ ಬೇಕು ಅಂದರೆ ಇದ್ರ ಲಿಂಕ್ ಬೇಕಾದರೆ ನಾನು ಕಾಪಿ ಮಾಡಿ ಕೊಡ್ತೀನಿ ನಿಮಗೆ, ಯಾಕಂದರೆ ಇದು ನಾನು ಆಫ್ಲೈನಲ್ಲೆಲ್ಲ ತೊಗೊಂಡಿದ್ದು. ಸೊ ಇದ್ರ ಲಿಂಕ್ ಬೇಕಾದರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಕೊಡ್ತೀನಿ. ನೀವು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಇದು. ನಾನು ಯೂಸ್ ಮಾಡಿದೆ, ಒಂದು 2 ಡೇಸ್ ಯೂಸ್ ಮಾಡಿದೆ. ಅಂದರೆ ಬೆಳಗ್ಗೆ ಇಟ್ಟು ಸಂಜೆ ಸ್ನಾನ ಮಾಡೋ ಥರ ಮಾಡಿದ್ದಕ್ಕೆ ಕೂದಲು ಉದುರೋದೇ ಕಡಿಮೆ ಆಯಿತು. ಒಂದು ದಿವ್ಸಕ್ಕೆ ಒಂದು 20-30 ಕೂದಲು ಉದುರುತ್ತೆ ಅಂದರೆ, ಇದು ಯೂಸ್ ಮಾಡಿದ್ಮೇಲೆ ನನಗೊಂದು 10 ಕೂದಲೇ ಕಾಣಿಸಿದ್ದು. ಬಾಚಣಿಗೆಯಲ್ಲಿ ಬಾಚಿದ ಮೇಲೆ ಕೂಡ ಅಷ್ಟೇ ನನಗೆ ಕಡಿಮೆನೇ ಇತ್ತು ನೋಡಿ. ಇನ್ಸ್ಟೆಂಟಾಗಿ ನಮಗೆ ಅದು ಕಲರ್ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಇದನ್ನು ಬಂದು ನಾವು ಗಾಜಿನ ಬಾಟ್ಲೆ ಹಾಕಬೇಕಿತ್ತು ನಮ್ಮ ಮನೇಲಿ. ಇವಾಗ ಇದು ತಕ್ಷಣಕ್ಕೆ ಇದ್ದಿತ್ತು, ಹಂಗಾಗಿ ಇದನ್ನೇ ಇಕ್ಕಿದ್ದೀನಿ. ತುಂಬ ಚೆನ್ನಾಗಿ ಡಾರ್ಕ್ ಆಗಿದೆ, ಬೀಟ್ರೋಟ್ ಥರ ಇದೆ ಕಲರು. ಆಮೇಲೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ, ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಕೊಡ್ತಾ ಇದೆ. ಬೇಕಂದರೆ ಯೂಸ್ ಮಾಡಿ ನಿಮ್ಮ ಒಂದು ಇಷ್ಟದಲ್ಲಿ. ಹಾಗೆ ಬಂದು ನಾನಿವತ್ತು ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ರಾಗೆ ಈರುಳ್ಳಿ, ಟೊಮೆಟೊ, ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ. ಮನೆಯವ್ರು ಬಂದು ನನಗೆ ಕಟ್ಲಾ ಮೀನು ತಂದುಕೊಟ್ಟಿದ್ರು. ಸೊ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಬಂದಿದ್ರು. ನಾನು ಅದನ್ನು ಒಂದು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ 2-3 ಸಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿ ಬಿಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ನಾನು ರುಬ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡು, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿನೂ ಸ್ವಲ್ಪ ಸುಳಿದು ಹಾಕ್ಕೋತಾ ಇದ್ದೀನಿ. ಸಾರಿಗೆ ಅವಾಗವಾಗ ಸಿಕ್ಕವಾಗ ಚೆನ್ನಾಗಿರುತ್ತೆ ತಿನ್ನೋವಾಗ ಅಂತ. ಇದು ಮತ್ತು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡೆ, ರುಬ್ಬೋದಕ್ಕೆ ಹಾಕಿರಲಿಲ್ಲ. ನಾನು ಈ ಥರ ಈರುಳ್ಳಿ ಎಲ್ಲ ಮತ್ತು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹೋಟ್ಲಲ್ಲಿ ಮೀನಿನ ಸಾಂಬಾರು ತಿನ್ನುವಾಗ ನಾನು ನೋಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತಾರೆ ತಿನ್ನುವಾಗ, ನಮಗೆ ಬೆಳ್ಳುಳ್ಳಿ ಕೂಡ ಸಿಗುತ್ತೆ ಬಾಯಿಗೆ. ಹಾಗಾಗಿ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ಬೆಳ್ಳುಳ್ಳಿ ಎಲ್ಲ ರುಬ್ಬೋದಕ್ಕೇ ಹಾಕ್ತಿದ್ದಿದ್ದು, ಈ ಸಲ ಹಾಗೆ ಒಗ್ಗರಣೆಗೆ ಹಾಕಿದೆ. ಹಾಗೆ ಮನೆ ಸಾಂಬಾರು ಪೌಡ್ರ್ ಒಂದು 3 ಸ್ಪೂನು, ಖಾರದ ಪುಡಿ 1.5 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ಹುಳಿ ಮತ್ತು ಖಾರ ಇವೆರಡೂ ಅಷ್ಟೇ ಮೀನಿನ ಸಾಂಬಾರಿಗೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಆವಾಗೇ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಿ ನಮಗೆ ಸಾರು ನಾರ್ಮಲ್ ಓವರಾಲ್ ಟೇಸ್ಟ್ಗೆ ಕೊಡುತ್ತೆ. ನಾವು ನಾರ್ಮಲ್ ಸಾರು ಮಾಡೋಕ್ಕೆ ಏನು ಹಾಕ್ತೀವೋ ಖಾರ ಅದೆಲ್ಲ ಅಷ್ಟೇ ಹಾಕಿದ್ರೆ ನಮಗೆ ಬಂದು ಮೀನಿನ ಸಾಂಬಾರು ಕಡಿಮೆ ಆಗಿಬಿಡುತ್ತೆ. ಸೊ ನೀರು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಹಾಕ್ಕೊಂಡೆ. ಕೊಬ್ಬರಿ ಹಾಕ್ತಾಯಿಲ್ಲ ಇಲ್ಲಿ. ಕೊಬ್ಬರಿ ಹಾಕಿದ್ರೆ ಒಂದು ದಿನದಲ್ಲೇ ಖಾಲಿ ಮಾಡಬೇಕು ನಾವು, ಇಲ್ಲಾಂದರೆ ಕೆಟ್ಟೋಗುತ್ತೆ. ಸೊ ಒಂದು 2 ದಿವಸಕ್ಕೆ ಇರೋ ಥರ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಕೊಬ್ಬರಿ ಹಾಕದೆ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಯಿತು. ಉಪ್ಪು ಹಾಕಿದ್ದೆ, ಕುದಿಯೋದಕ್ಕೆ ಶುರುವಾಗಿ ಹಸೆ ವಾಸನೆ ಎಲ್ಲ ಹೋದ್ಮೇಲೆ ನಾವು ಬಂದು ಈ ಮೀನನ್ನೆಲ್ಲ ಹಾಕ್ಕೊಂಡೆ. ತಲೆ ಭಾಗ, ಬಾಲದ ಭಾಗ ಮತ್ತು ನಡು ಭಾಗನ ಸ್ವಲ್ಪ ಹಾಕ್ಕೊಂಡೆ. ತಲೆ ಭಾಗ, ಬಾಲದ ಭಾಗ ಎಲ್ಲ ಹಾಕ್ಕೊಂಬಿಟ್ಟೆ. ಇನ್ನು ಮಿಕ್ಕಿದ್ದು ಬಂದು ಕಬಾಬ್ ಥರ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಯಾಕಂದರೆ ಮಕ್ಕಳು ಇಷ್ಟವಾಗಿ ತಿಂತಾರೆ. ಸೊ ಕಬಾಬ್ ಥರ ಮಾಡ್ಕೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ಹಸಿರು ಮಸಾಲೆ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ
ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಒಂದು 2 ಹಸಿಮೆಣ್ಸಿನ್ಕಾಯಿನ ಬಂದು ಟೇಸ್ಟಿಗೆ ಹಾಕ್ಕೊಂಡಿದ್ದೀನಿ. ಖಾರ ಒಂದು ವೇಳೆ ಕಮ್ಮಿ ಆದರೆ ಅದನ್ನು ಇಸ್ಕೋಬೋದು, ಇಲ್ಲಾಂದರೆ ಹಾಗೆಯೇ ಟೇಸ್ಟ್ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ವಾಸನೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬಂದು ಹಸಿರು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಂದು ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು, ಆಮೇಲೆ ಕಬಾಬ್ ಪೌಡ್ರ್ ಬರುತ್ತಲ್ಲ, ಚಿಕನ್ ಕಬಾಬ್ ಪೌಡ್ರೇ ಸಾಕು, ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಮೀನನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಲಾಸ್ಟಲ್ಲಿ ಹಾಕೋವಾಗ, ಎಣ್ಣೆಗೆ ಹಾಕೋವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾವು ಕಬಾಬ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಾವು ಚಿಕನ್ನ ಕುಕ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಹಿಡಿಸಲ್ಲ. ಚಿಕನ್ ಬಂದು ನಾವೊಂದು 8 ನಿಮಿಷ ಇಲ್ಲ 10 ನಿಮಿಷ ಬೇಯಿಸ್ತೀವಿ ಎಣ್ಣೆಯಲ್ಲಿ ಅಂದರೆ, ಇದೊಂದು 5-6 ನಿಮಿಷಕ್ಕೆ ಬೇಗ ಬೆಂದೋಗುತ್ತೆ. ತಿರುಗಿಸಿ ಬಿಟ್ಕೊಂಡು ಬೇಯಿಸ್ಕೊಳ್ತಾ ಇರಬೇಕು, ಯಾಕಂದರೆ ಮೀನು ಸಾಫ್ಟ್ ಇರುತ್ತಲ್ಲ, ಬೇಗ ಬೆಂದ್ಕೊಳ್ಳುತ್ತೆ. ಈಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಈ ಮಸಾಲೆನ ತೆಗೆದು ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಬೆರೆಸಿ ಕಬಾಬ್ ಪೌಡ್ರ್ ಹಾಕಿ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡ್ರೆ ಮಸಾಲೆ ಎಲ್ಲನೂ ಮೀನಿಗೆ ಹಿಡ್ಕೊಳ್ಳುತ್ತೆ. ಚಿಕನ್ ಕಬಾಬ್ಗೆ ಹೆಂಗೆ ಹಿಡ್ಕೊಳ್ಳುತ್ತೋ ಹಂಗೇ. ನಾನು ಒಂದ್ಸಲಿ ಮೊಟ್ಟೆ ಯೂಸ್ ಮಾಡಿದ್ದೆ, ಯಾಕೋ ಒಂದ್ಸಲಿ ಮಸಾಲೆ ಎಲ್ಲ ಬಿಟ್ಕೊಂಬಿಟ್ಟಿತ್ತು ಎಣ್ಣೆಯಲ್ಲಿ. ಸೊ ಮೊಟ್ಟೆ ಹಾಕಿ ಮಾಡಿದ್ಮೇಲೆ ಒಂದು ಬೈಂಡಿಂಗ್ ಕೊಡುತ್ತೆ ಅದು. ಸೊ ಅದಕ್ಕೋಸ್ಕರ ನನಗೆ ಈ ಕಟ್ಲಾ ಮೀನಲ್ಲಿ ಮಾಡಿದಂಥ ಕಬಾಬು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನನಗೆ ವಂಜರಂ ಮೀನಲ್ಲಿ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿತ್ತದು. ಬಟ್ ಇದು ಒಂದು ಸ್ವಲ್ಪ ಕಟ್ಲಾ ಮೀನು ಕೆರೆಯಲ್ಲಿ ಹಿಡ್ಕೊಂಬಂದಿರೋದು, ಕೆರೆಯಿಂದ ಹಿಡ್ಕೊಂಬಂದು ಮಾರಿರೋದನ್ನ ತಂದಿರೋದು, ಫ್ರೆಶ್ ಮೀನು ಅಂತ ಹೇಳಿ. ಸೊ ಟೇಸ್ಟ್ ಓವರಾಲಾಗಿ ಪರವಾಗಿಲ್ಲ. ಯಾವತ್ತೇ ಆಗಲಿ ಸಮುದ್ರದ ಮೀನಿಗೂ ಮತ್ತು ನಾವು ಕೆರೆ ಮೀನಿಗೂ ಹೋಲಿಸಿದಾಗ ಸಮುದ್ರದ ಮೀನೇ ಟೇಸ್ಟ್ ಜಾಸ್ತಿ. ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟು ಹೆಣ್ಮಕ್ಳಿಗೆ ಒಂದು ಟಿಪ್ಸು. ಯಾರ ಹಿಂದೆನೂ ಅಷ್ಟೇ, ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ಫ್ರೆಂಡ್ಶಿಪ್ಪಲ್ಲೇ ಆಗಲಿ ಮೇಲ್ಬಿದ್ದು ಜಾಸ್ತಿ ಹಚ್ಕೊಳಕ್ಕೆ ಹೋಗಬೇಡಿ. ಇವತ್ತಿದ್ದಂಗೆ ನಾಳೆ ಯಾರೂ ಇರಲ್ಲ. ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡಿದ್ದೀರಾ, ನಾನು ಹಚ್ಕೊಳ್ತೀನಿ, ಹೊಂದ್ಕೊಳ್ತೀನಿ ಜನಗಳನ್ನ, ಆದರೆ ಅವ್ರು ನನ್ನ ಯೂಸ್ ಮಾಡ್ಕೊಳ್ತಾರೆ, ದುಡ್ಡು ಕಾಸಿಗಾಗಲಿ ಹೆಲ್ಪ್ಗಾಗಲಿ ಯೂಸ್ ಮಾಡಿಕೊಂಡು. ಜೊತೆಯಲ್ಲಿ ಹುಟ್ಟಿರುವಂಥ ಹುಟ್ಟಿರುವಂಥ ಅಕ್ಕ ತಂಗಿರೇ ಆಗಿರ್ಬೋದು, ಅಣ್ಣ ತಮ್ಮಂದರೆ ಆಗಿರ್ಬೋದು, ಇಲ್ಲ ನನಗೆ ಗೊತ್ತಿರೋ ಫ್ರೆಂಡ್ಸೇ ಆಗಿರ್ಬೋದು, ನನ್ನ ಯೂಸ್ ಮಾಡಿಕೊಂಡು ನನ್ನನ್ನು ನಾಳೆ ದಿವಸ ಏನೋ ಅವ್ರದ್ದು ಅವಶ್ಯಕತೆ ಮುಗಿದ್ಮೇಲೆ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನನಗೆ ತುಂಬಾ ಬೇಜಾರಾಗುತ್ತೆ. ಅದು ನೆನೆಸಿ ನಿದ್ದೆನೇ ಬರಲ್ಲ. ಯಾಕೆ ಹಿಂಗಿದ್ದವ್ರು ಯಾಕೆ ಹಿಂಗಾಗ್ಬಿಟ್ರು, ಅಂತ ತುಂಬ ಹರ್ಟ್ ಆಗುತ್ತಕ್ಕ, ನಾನು ಏನು ಮಾಡಲಿ ಅಂತ ಕಮೆಂಟ್ ಮಾಡಿದರು. ನಾನು ಒಂದೇ ಮಾತು ಹೇಳ್ತೀನಿ, ಅವ್ರು ಆ ರೀತಿ ಮಾಡಿರೋದು ಅವ್ರಿಗೆ ಒಳ್ಳೇದೋ ಏನೋ ಗೊತ್ತಿಲ್ಲ, ಬಟ್ ನಿಮಗೆ ಜಾಸ್ತಿ ಒಳ್ಳೆಯದು. ಯಾಕಂದರೆ ಅವ್ರ ತನ ಏನು ಅನ್ನೋದನ್ನ ಅವರು ಸ್ವಲ್ಪ ಬೇಗನೆ ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಮನ್ಸಲ್ಲಿ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಇನ್ನೊಂದ್ಸಲಿ ನೀವು ಯಾಮಾರ್ದಿದ್ದಂಗೆ ಅವ್ರು ನಿಮ್ಮನ್ನು ಸ್ಟ್ರಾಂಗ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ ನಮ್ಮ ಜೀವನದಲ್ಲಿ ಯಾರೇ ಬಂದೋದ್ರು, ಕೆಲವರು ನಮಗೆ ಒಳ್ಳೆಯ ವಿಷಯ ತಿಳಿಸಿದ್ರೆ, ಕೆಲವರು ನಮಗೆ ಜೀವನದಲ್ಲಿ ಕೆಟ್ಟ ವಿಷಯವನ್ನು ತಿಳಿಸಿ ನಾವು ಯಾವ ರೀತಿ ಹುಷಾರಾಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಸೈಲೆಂಟಾಗಿ. ಸೊ ಅಂಥವ್ರಿಗೋಸ್ಕರ ಯೋಚನೆ ಮಾಡೋದಾಗಲಿ, ಇಲ್ಲ ಅಂಥವ್ರಿಗೋಸ್ಕರ ಥಿಂಕ್ ಮಾಡಿಕೊಂಡು ನಿಮ್ಮ ನಿದ್ದೆನೋ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲು ಸ್ಟ್ರಾಂಗ್ ಆಗಿ, ಅವರಿಲ್ಲದೆ ನೀವು ಸ್ಟ್ರಾಂಗಾಗಿ ಬದುಕ್ಬೋದು ಅಂತ ನಿಮ್ಮನ್ನು ನೀವೇ ಸ್ಟ್ರಾಂಗಾಗಿ ಇಟ್ಕೊಂಡು ನಿಮ್ಮನ್ನು ನೀವೇ ಸ್ಯಾಟಿಸ್ಫೈ ಮಾಡ್ಕೊಳ್ಳಿ. ಯಾಕಂದರೆ ಯಾರೂ ಅಷ್ಟೇ ನಮಗೆ ಕೊನೆವರೆಗೂ ಜೊತೆಗೆ ಬರೋರು ಯಾರೂ ಇಲ್ಲ ಇಲ್ಲಿ, ಯಾರೇ ಆಗಿರಲಿ. ಅವಶ್ಯಕತೆ ಮುಗಿದ ಮೇಲೆ ಹೋಗ್ತಾ ಇರೋದೇನೆ. ಸೊ ಅಂಥವ್ರಿಗೋಸ್ಕರ ನೀವು ಥಿಂಕ್ ಮಾಡೋದಾಗಲಿ ಯೋಚನೆ ಮಾಡೋದಾಗಲಿ ತಪ್ಪಲ್ವಾ? ಸೊ ನಿಮ್ಮ ಲೈಫನ್ನು ಹೇಗೆ ಇಟ್ಕೋಬೇಕು, ನೀವು ಹೇಗೆ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಇಟ್ಕೋಬೇಕು, ಇನ್ನೊಬ್ಬರಿಗೆ ಡಿಪೆಂಡ್ ಇಲ್ಲದೆ ಇಂಡಿಪೆಂಡೆಂಟಾಗಿ ಹೇಗಿರೋದು, ಮತ್ತು ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬರೋವಾಗ ಯಾವ ರೀತಿ ಫೇಸ್ ಮಾಡಬೇಕು, ಅವ್ರನ್ನ ಮತ್ತೆ ಸಾರಿ ಕೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಓಕೆ ಅಂತ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಅನ್ಕೋತಾರೆ ನೀವು ವೀಕ್ ಅಂತ. ಸೊ ನೀವು ಸ್ಟ್ರಾಂಗ್ ಆಗಿರಿ. ಹೋಗಿ ಜಗಳ ಮಾಡಿ ಅಂತನೋ ಇಲ್ಲ ನೀವು ಅವ್ರಿಗೆ ಹತ್ರ ಕೂಗಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಸೈಲೆಂಟಾಗಿದ್ದು ನಿಮ್ಮ ಕಾರ್ಯವನ್ನು ನೀವು ನಿಮ್ಮ ಲೈಫ್ನ ಸ್ಟ್ರಗಲಿಂದ ನೀವು ಮುಂದೆ ಬರೋದು ನೋಡಿ. ಅವರಿದ್ರೇ ನನ್ನ ಲೈಫು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾರನ್ನು ನಂಬಿ ಭೂಮಿ ಮೇಲೆ ಹುಟ್ಟಿಲ್ಲ. ಎಲ್ಲರೂ ನಮ್ಮ ಲೈಫಲ್ಲಿ ಪಾಸ್ ಆಗುವಂಥ ಒಂದು ವಿಷಯಗಳೇ. ಸೊ ಜಾಸ್ತಿ ಹಚ್ಕೋಬೇಡಿ. ಫ್ರೆಂಡ್ ದ್ರೋಹ ಮಾಡಿದ್ರು, ಇಲ್ಲ ಜೊತೇಲಿರೋರು ದ್ರೋಹ ಮಾಡಿದ್ರು, ಇನ್ನೊಬ್ರು ಏನೋ ಒಂದಂದರು, ಬೆಳಗ್ಗೆ ಹಿಂಗಿದ್ರು ನೈಟ್ ಹಿಂಗಂದರು, ಇವತ್ತೆಲ್ಲ ಚೆನ್ನಾಗಿದ್ರು ನನ್ನ ಹತ್ರ, ಹಿಂಗಂದರು ಅಂತ ನೆನೆಸಿ ನೀವು ಅಳೋದು ನನಗೆ ಅರ್ಥ ಆಗುತ್ತೆ. ಬಟ್ ಲೈಫಲ್ಲಿ ಇದು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಯಾಕಂದರೆ ಆವಾಗಲೇ ಅಲ್ವಾ ನಮಗೂ ಬುದ್ಧಿ ಚುರುಕಾಗೋದು, ನಾವೆಷ್ಟು ವೀಕ್ ಇದ್ದೀವಿ ಅಂತ ಆವಾಗ ನಮಗೂ ಅರ್ಥ ಆಗೋದು. ಸೊ ನಾವು ಇನ್ನೊಬ್ಬರನ್ನ ಈಸಿಯಾಗಿ ನಂಬ್ತೀವಿ ಅನ್ನೋದು ನಮ್ಮ ವೀಕ್ನೆಸ್ಸು. ಸೊ ಅದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಲೈಫಲ್ಲಿ ಹೇಗಿರಬೇಕೋ ಅದನ್ನು ನೋಡೋದು ಬಿಟ್ಟು ನೀವು ನಿಮ್ಮನ್ನೇ ನೀವು ನೋವು ತಿನ್ಕೊಂಡಿದ್ರಿ ಅಂದರೆ ಅವ್ರು ಏನೋ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಪೂರ್ತಿಯಾಗಿ ಗೊತ್ತಿರಲ್ಲ. ಸೊ ನಿಮ್ಮ ಬಗ್ಗೆ ನಿಮಗೆ ತಾನೇ ಪೂರ್ತಿಯಾಗಿ ಗೊತ್ತು. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ.
ಅಂಥವ್ರು ಬಂದ್ರಾ ಹೋದ್ರಾ ಅಷ್ಟರಲ್ಲೇ ಇರಿ. ನಿಮ್ಮ ಲೈಫ್ ಏನು, ಯಾರೇ ಲೈಫಲ್ಲಿ ಇನ್ನು ಮುಂದೆ ಬಂದ್ರೂ ಇವ್ರು ಯಾವತ್ತಿದ್ರೂ ಏನೋ ಒಂದು ಮಾಡ್ಬಿಟ್ಟು ಹೋಗೋರೇನೆ, ಇವು ಏನಾದರೂ ಒಂದು ಅಂದ್ಬಿಟ್ಟು ಹೋಗೋರೇನೆ, ದ್ರೋಹ ಮಾಡ್ಬಿಟ್ಟು ಹೋಗೋರೇನೆ. ಇವ್ರ ಕತೆ ನಮ್ಗೆ ಯಾಕೆ ಅಂತ ಅಂದ್ಕೊಂಡು ಜಾಸ್ತಿ ಹಚ್ಕೊಳ್ದೇ ಇರೋದು ನೋಡಿ. ಓಕೆ, ಎಣ್ಣೆ ನೀರು ಹೇಗೋ ಹಾಗೆ ಹಾಗೆ ಇರಬೇಕು ನಾವು ಕೂಡ. ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.